ಗಣಿಂದ್ರ ಅವರ ನನ್ನ ಪ್ರಶ್ನೆ ಇಷ್ಟೇನೆ ಇಲ್ಲಿ. ಈಗ ಇತ್ತೀಚೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಲಾಸ್ಟ್ ರೀಸನ್ ಕೊಟ್ಟಿರೋದು ಇದೇ ದರ್ಶನ್ ಅವರ ಒಂದು ಕೇಸಲ್ಲಿ ಇವರು ಮತ್ತೆ ನ್ಯಾಯಾಂಗಬಂಧನದಲ್ಲಿ ಯಾಕೆ ಇರಬೇಕು ಅಂತ ಹೇಳಿದ್ರೆ A10 ವ್ಯಕ್ತಿಯ ಮೊಬೈಲನ್ನು ನಾವು FSLಗೆ ಕಳಿಸ್ಕೊಟ್ಟಿದ್ದೀವಿ, CFSLಗೆ. ಅದರ ವರದಿ ಬರಬೇಕಾಗಿದೆ ಸ್ವಾಮಿ, ತನಿಖಾ ವಿಚಾರದಲ್ಲಿ ಇದು ಕೂಡ ಪ್ರಮುಖವಾದಂಥ ಒಂದು ಅಂಶ. ಸೊ ಹಾಗಾಗಿ ನಮಗೆ ಅಡಿಷ್ನಲ್ ಚಾರ್ಜ್ ಶೀಟ್ ಹಾಕೋಕ್ಕೂ ಬೇಕಾಗುತ್ತೆ ಅದು. ಹಾಗಾಗಿ ಇವ್ರು ಯಾರನ್ನೂ ಬಿಡಬೇಡಿ, ನ್ಯಾಯಾಂಗಬಂಧನದಲ್ಲಿ ಇಡಿ ಅಂತ. ತಾವು ವಕೀಲರು ಕೂಡ ಹೌದು, ಜೊತೆಗೆ FSL ತಜ್ಞರು ಕೂಡ ಹೌದು. ಇದು ಹೇಗೆ? ಈಗ ಎಲ್ಲರೂ ಕೇಳೋದೇನು ಅಂತ ಹೇಳಿದ್ರೆ, ಏನು ಒಂದೇ ಬಾರಿ ಸಿಕ್ಕಲೋ ಎಷ್ಟು ಜನದ ಮೊಬೈಲು? ಪೊಲೀಸರು ಎಲ್ಲ ಆರೋಪಿಗಳನ್ನು ಮತ್ತಷ್ಟು ಜೈಲಲ್ಲಿ ಇರಬೇಕು ಅನ್ನೋ ಒಂದು ಕಾರಣಕ್ಕಾಗಿಯೇ ಈ ಥರದ್ದು ಒಂದಲ್ಲ ಒಂದು ಕುಂಡಿನಪ ಇಟ್ಕೊಂಡು ಅದು ಕೊಡಬೇಕು ಇದು ಕೊಡಬೇಕು ಅಂತ ಕಾರಣ ಹೇಳ್ತಾ ಇದ್ದಾರೆ ಅಂತ ಮಾತಾಡ್ತಾರೆ. ಇಸ್ ಇಟ್ ಟ್ರೂ? ಸರ್, ಡಿಜಿಟಲ್ ಫೋರೆನ್ಸಿಕ್ ಡೊಮೈನ್ ಏನಿದೆ ಅದು ತುಂಬಾ ಅನ್ಪ್ರೆಡಿಕ್ಟಬಲ್ ಡೊಮೈನ್ ಅಂತ ಕೂಡ ಹೇಳ್ಬೋದು. ಫಾರ್ ದ ರೀಸನ್, ಎಷ್ಟು ತರಹದ ಮೊಬೈಲ್ಗಳು ಯೂಸ್ ಮಾಡ್ತೀವಿ, ಯಾವ್ಯಾವ ಥರ ಟೂಲ್ಸ್ಗಳನ್ನ ನಾವು ಎಕ್ಸಾಮಿನೇಷನ್ ಮಾಡ್ಲಿಕ್ಕೆ ಯೂಸ್ ಮಾಡಬೇಕಿರುತ್ತೆ. ಸೊ ಈ ಒಂದು ಮೊಬೈಲ್ ಫೋನ್ ಲೆಕ್ಕ ತಗೊಂಡ್ರೆ, ಫಾರ್ ಆಂಡ್ರಾಯ್ಡ್ ಡೇಟಾ ರಿಕವರಿ ಟೂಲ್ಸ್ ಆರ್ ಡಿಫ್ರೆಂಟ್, ಫಾರ್ ಐಫೋನ್ ದ ಟೂಲ್ಸ್ ಆರ್ ಡಿಫ್ರೆಂಟ್. ಅದೇ ರೀತಿಯಲ್ಲಿ ಲಾಕ್ ಆಗಿರೋ ಮೊಬೈಲ್ ಫೋನ್ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಟೂಲ್ಸ್ ಬೇರೆ ಬೇರೆ ಯೂಸ್ ಮಾಡಬೇಕಿರುತ್ತೆ, ಅನ್ಲಾಕ್ ಆಗಿರೋದಕ್ಕೆ ಬೇರೆ ಯೂಸ್ ಮಾಡಬೇಕಿರುತ್ತೆ, ಮತ್ತೆ ಅಪ್ಲಿಕೇಶನ್ ಬೇಸಿಸ್ ಮೇಲೆ ಕೆಲವು ಡೇಟಾ ರಿಕವರ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಎಲ್ಲ ಟೂಲ್ಗಳು ಕೂಡ ಎಲ್ಲ ಆಕ್ಟಿವಿಟಿಗೆ ಸಪೋರ್ಟ್ ಮಾಡೋದಿಲ್ಲ ಅದು. ಸಿ ದ ರೀಸನ್ ವೈ ದೇ ಹ್ಯಾವ್ ಸೆಂಟ್ ಟು ಸಮ್ ಅದರ್ ಲ್ಯಾಬೊರೇಟರಿ ಆರ್ ವಾಟ್ ಎವರ್ ರೀಸನ್ ಡಾಕ್ಯುಮೆಂಟ್ ಇದು ರಿಪೋರ್ಟ್ ಪೆಂಡಿಂಗ್ ಇದೆ ಅಂತ ಹೇಳ್ಬೇಕಾರೆ, ದಟ್ ಓನ್ಲಿ ಗಿವ್ಸ್ ಅ ಕ್ವಶನ್. ನಮ್ಮ ಹತ್ರ ಇರೋ ಟೂಲ್ಸ್ಗಳಿಂದ ಎಕ್ಸಾಮಿನೇಷನ್ ಮಾಡ್ತಿರ್ಬೇಕಾರೆ ಆ ಪರ್ಟಿಕ್ಯುಲರ್ ಎವಿಡೆನ್ಸು ಇಟ್ ಈಸ್ ಟೇಕಿಂಗ್ ಟೈಮ್ ಫಾರ್ ಡಿಫರೆಂಟ್ ಟೆಕ್ನಿಕಲ್ ಲಿಮಿಟೇಷನ್ಸ್. ಅದು ಒಂದು ವಿಚ್ ಇಸ್ ಅ ಕಾಮನ್ ಆನ್ಸರ್ ಫಾರ್ ಎನಿ ಡಿಜಿಟಲ್ ಡೊಮೈನ್. ಮತ್ತೆ ಡೇಟಾ ಎಕ್ಸ್ಟ್ರಾಕ್ಷನ್ ಆದ ನಂತರ ಯಾವ ತರ ಡೇಟಾ ಸಿಕ್ಕಿರುತ್ತೆ ಅವ್ರಿಗೆ, ಅದನ್ನ ಮತ್ತೆ ವೆರಿಫೈ ಮಾಡಬೇಕಿರುತ್ತೆ. ಅವ್ರಿಗೆ ಡಾಕ್ಯುಮೆಂಟ್ ಸಿಕ್ಕಿದ್ರೆ ಡಾಕ್ಯುಮೆಂಟ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬೇರೆ ಟೂಲ್ಸ್ಗಳು ಬರುತ್ತೆ. ಆಡಿಯೋ ವಿಡಿಯೋ ಇಮೇಜ್ ಸಿಕ್ಕಿತ್ತು ಅಂತ ಕೇಳಿದ್ರೆ ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡುವಂತ ಟೂಲ್ ಬೇರೆ ಇರುತ್ತೆ ಅದಕ್ಕೆ. ಸೊ ಎಷ್ಟು ಡೇಟಾ ಸಿಕ್ಕಿದೆ, ಏನು ಸಿಕ್ಕಿದೆ, ಮತ್ತೆ ಕೆಲವು ಟೈಮಲ್ಲಿ ಡೇಟಾ ಹುಡುಕ್ಬೇಕಿರುತ್ತೆ ಇವರು. ಸೊ ಆನ್ ದಿ ಬೇಸಿಸ್ ಆಫ್ ಸರ್ಟನ್ ಕೀವರ್ಡ್ಸ್ ಆ ಡೇಟಾ ಹುಡುಕ್ಬೇಕಿರುತ್ತೆ ಅವರು. ಸೊ ಇಫ್ ಇಟ್ ಇಸ್ ಎ ಫೋಟೋ, ಅದಕ್ಕೆ ಸರ್ಚ್ ಮಾಡೋ ಪ್ರಕ್ರಿಯೆ ಬೇರೆ ಇರುತ್ತೆ. ಇಫ್ ಇಟ್ ಇಸ್ ಎ ಡಾಕ್ಯುಮೆಂಟ್, ಅದಕ್ಕೆ ಸರ್ಚ್ ಮಾಡೋ ಪ್ರಕ್ರಿಯೆ ಬೇರೆ ಇರುತ್ತೆ. ಸೊ ಹಾಗಾಗಿ ದ ಡಿಜಿಟಲ್ ಎವಿಡೆನ್ಸ್ ಅಂತ ಬಂದಾಗ ದ ಕಾಂಪ್ಲಿಕೇಶನ್ಸ್ ಮತ್ತು ಅದರ ಒಂದು ಸ್ಕೋಪ್ ಏನಿದೆ ಅದು ತುಂಬಾ ವಾಸ್ಟ್ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಇಟ್ಸ್ ಸ್ಟಿಲ್ ಲೆಜಿಟಿಮೇಟ್ ಟು ಕ್ಲೈಮ್ ದಟ್ ಒಂದು ರಿಪೋರ್ಟ್ ಬರಬೇಕಿದೆ, ಆ ಕಾರಣಕ್ಕೋಸ್ಕರ ಡಿಲೇ ಮಾಡಿ ಅಂತ ಹೇಳೋದು. ಐ ಸಿ ಇಟ್ಸ್ ಅ ಪ್ರಾಕ್ಟಿಕಲ್ ಪಾಸಿಬಿಲಿಟಿ ಆರ್ ಪ್ರಾಕ್ಟಿಕಾಲಿಟಿ ಇಸ್ ದೇರ್ ಫಾರ್ ಡಿಲೇಯಿಂಗ್ ಸಚ್ ಸಿಂಗಲ್ ರಿಪೋರ್ಟ್ ಪೆಂಡಿಂಗ್. ಓಕೆ, ಇನ್ನೊಂದು ಪಂಡಿಂದ್ರ ಅವರೇ, ಈಗ ಡಿಜಿಟಲ್ ಎವಿಡೆನ್ಸ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದೇ ಒಂದು ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಸಂದರ್ಭದಲ್ಲಿ ಮತ್ತು ಈ ಪ್ರಜ್ವಲ್ ರೇವಣ್ಣ ಕೇಸ್ನ ಸಂದರ್ಭದಲ್ಲಿ ಒಂದು ವಿಚಾರ ಬಂದಿತ್ತು. ಈ ಐಫೋನ್ನ ಬ್ರೇಕ್ ಮಾಡೋಕ್ಕಾಗಲ್ಲ, ಐಫೋನ್ ಒಳಗಡೆ ಹೋಗಿ ಅದರಲ್ಲಿರ್ತಕ್ಕಂಥ ಡೇಟಾ ತೆಗಿಯೋಕ್ಕಾಗಲ್ಲ, ಇದಕ್ಕೆ ಆ್ಯಪಲ್ ಸಂಸ್ಥೆ ಅವರೇ ಯಾವುದೇ ಕಾರಣಕ್ಕೂ ಇದಕ್ಕೆ ಅನುಮತಿ ಕೊಡಲ್ಲ ಅಂತ ಹೇಳಿ. ರೇಣುಕಾಸ್ವಾಮಿ ಮರ್ಡರ್ ವಿಚಾರ ಬಂದಾಗ ಇದು ಐಫೋನಲ್ಲೂ ಸಂಭಾಷಣೆ ನಡೆದಿದೆ, ಯಾರೋ ಐಫೋನಲ್ಲಿ ರೆಕಾರ್ಡು ಮಾಡಿಬಿಟ್ಟಿದ್ದಾರೆ, ಇದರದ ವಿಡಿಯೋ ಕೂಡ ಇದೆ, ಫೋಟೋ ಕೂಡ ಇದೆ ಅಂತ ಹೇಳ್ತಾ ಇದ್ರು. ಈಗ ಅಲ್ಲೊಂದು ಕಡೆ ನಾವು ಚೆಕ್ ಮಾಡಿದಾಗ ಅಮೆರಿಕಾದ ಇನ್ವೆಸ್ಟಿಗೇಷನ್ ಏಜೆನ್ಸಿಗೇನೆ ಐಫೋನವ್ರು ಒಳಗಡೆ ಬಿಡಲಿಲ್ಲ, ಅವ್ರು ಆಚೆ ನಿಲ್ಲಿಸಿದ್ರಂತ. ಅವರು ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಧಿಕಾರಿಗಳನ್ನು ಗೇಟಿಂದ ಆಚೆ ನಿಲ್ಲಿಸಿದ್ರು. ನನ್ನ ಗ್ರಾಹಕನೊಬ್ಬನ ಖಾಸಗಿತನದ ಉಲ್ಲಂಘನೆಯನ್ನು ನಾನು ಒಪ್ಪಲಾರೆ ಅಂತ ಅಂದಾಗ, ನಮ್ಮಲ್ಲಿ ಇದು ಹೈದರಾಬಾದ್ ಕಳಿಸ್ಬಿಡ್ತಾರಂತೆ, ಮುಂಬೈ ಕಳಿಸ್ಬಿಡ್ತಾರಂತೆ, 5 ಕೋಟಿ ಖರ್ಚಾಗತ್ತಂತೆ, ಅದೇನೋ ಸಾಫ್ಟ್ವೇರ್ ತಂದುಬಿಟ್ಟಿದ್ದಾರಂತೆ, ಬ್ರೇಕ್ ಮಾಡ್ತಾ ಇದ್ದಾರಂತೆ, ವಿಡಿಯೋ ಬರುತ್ತೆ ಅಂತೆಲ್ಲ ಮಾತಾಡಿದ್ರಲ್ಲ, ಇದು ಏನು ಅಂತ. ಹಾಗಾದರೆ ನಾವು ನಂಬೋಣವಾ? ಈಗ ಇಲ್ಲಿ ಐಫೋನ್ ಬ್ರೇಕ್ ಆಗಿಬಿಟ್ಟಿದೆ, ಇಲ್ಲಿ ಕಂಡು ಹಿಡಿದಿದ್ದಾರೆ ಇವರು, ಸಿಕ್ಕಿದೆ, ನಾವು ನಂಬೋಣವಾ ನಂಬಾರ್ದಾ ಅಂತ ನನ್ನ ಪಾಯಿಂಟ್. ಸರ್ ನೋಡಿ, ಯಾವುದೇ ಒಂದು ಲೆಜಿಟಿಮೇಟ್ ಟೂಲ್ಸ್ಗಳೇನಿದೆ ಯಾವುದು ಕೂಡ ಇವತ್ತಿನ ದಿನದ ಒಂದು ಐಫೋನ್ ಅಪ್ಡೇಟ್ ವರ್ಷನ್ ಏನಿದೆ, ಬಿಕಾಸ್ iOS 18 ಬಂದಿದೆ ಇವಾಗ. ಇಷ್ಟಕ್ಕೆ ಮುಂಚೆ ನೋಡಿದ್ರೆ iOS 17.7 ಇತ್ತು, ಜಸ್ಟ್ ಒಂದು 4 ಡೇಸ್ ಮುಂಚೆ. ಈ ಸಾಫ್ಟ್ವೇರ್ ಆಫ್ ದ ಮೊಬೈಲ್ ಫೋನ್ಸ್ಗಳೇನಿದೆ ಅದು 3 ತಿಂಗಳು 4 ತಿಂಗಳು ಅಪ್ಡೇಟ್ ಆಗ್ತಿರುತ್ತೆ. ಆ ವರ್ಷನ್ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ನಾವೇನು ಟೂಲ್ಸ್ಗಳನ್ನ ಯೂಸ್ ಮಾಡ್ತೀವಿ, ಆ ಟೂಲ್ಗಳು ಇವತ್ತಿನ ದಿನ ಟೆಕ್ನಾಲಜಿಗೆ ಸಂಬಂಧ ತಗೊಂಡು ಅದನ್ನ ಇನ್ವೆಸ್ಟಿಗೇಟ್ ಮಾಡುವಂಥ ಟೂಲ್ಸ್ ಬರೋದಕ್ಕೆ ಡಿಲೇ ಆಗುತ್ತೆ. ಸೊ ಇದು ಎಷ್ಟು ಫಾಸ್ಟ್ ಆಗಿ ಜನರೇಷನ್ ಪಾಸ್ ಆಗ್ತದೆ ಮೊಬೈಲ್ ಫೋನ್ ಅಪ್ಡೇಟ್ಸ್, ಅಷ್ಟು ಫಾಸ್ಟ್ ಆಗಿ ಟೂಲ್ಸ್ಗಳು ಬರ್ತಾ ಇಲ್ಲ ನಮಗೆ. ಸೊ ಹಾಗಾಗಿ ವಾಟ್ ಯು ಸೆಡ್ ಐ ಸ್ಟಿಲ್ ಕನ್ಸಿಡರ್ ಇಟ್ ಆಸ್ ಎ ರೂಮರ್. ಯಾಕಂದ್ರೆ ಎಷ್ಟೋ ಕೋಟಿ ಖರ್ಚು ಮಾಡೋ ಕಾರಣಕ್ಕೋಸ್ಕರ ನಮಗೆ ಹೊಸ ಟೂಲ್ ಬಂದ್ಬಿಡ್ತದೆ. ಐ ವುಡ್ ಸ್ಟಿಲ್ ಸೇ ವಿತ್ ಅ ಕ್ವಶನ್, ಐಫೋನ್ ಅಲ್ಲಿರುವಂತ ಯಾವ ವರ್ಷನಿನ iOS ಅಪ್ಡೇಟ್ ಇದೆ ಅದಕ್ಕೆ ಸಂಬಂಧಪಟ್ಟಿರುವಂತ ಟೂಲ್ ಇದ್ರೆ ಮಾಡಬಹುದು. ಬಟ್ ಇಟ್ಸ್ ವೆರಿ ರೇರ್ಲಿ ಪಾಸಿಬಲ್, ಬಿಕಾಸ್ ನಾವು ಕೂಡ ದಿನನಿತ್ಯ ಇದೇ ಚಾಲೆಂಜ್ ನೋಡ್ತಿರ್ತೀವಿ ನಾವು.
ಲಾಕ್ ಆಗಿರುವಂತ ಐಫೋನ್ ನ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಇಟ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜಸ್. ಸೊ ಅದು ಅಷ್ಟು ಈಸಿ ಇಲ್ಲ. ಫೈನ್ ಬಟ್ ಈ ಒಂದು ಕೇಸಲ್ಲಿ ಆ ಐಫೋನ್ ನ ಅನ್ಲಾಕ್ ಮಾಡಿ ತಗೊಂಡಿದ್ದಾರೆ ಅಥವಾ ಅವರು ಡೇಟಾ ಡಿಲೀಟ್ ಮಾಡಿಬಿಟ್ಟಿದ್ದಾರೆ, ಆ ಸಿಚುಯೇಷನ್ ಇತ್ತು ಅಂತ ಕೇಳಿದ್ರೆ ಅದಕ್ಕೆ ರಿಕವರ್ ಮಾಡೋದು ಟೂಲ್ಸ್ ಬೇರೆ ಬೇರೆ ಇದೆ, ಅದಕ್ಕೆ ಸಾಧ್ಯತೆಗಳಿದೆ. ಫೈನ್ ಫೈನ್